ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ವರ್ಷ ಒಂದು ಡ್ರೀಮ್ ಇತ್ತು ಲಡಾಖಲ್ಲಿ ಬೈಕ್ ರೈಡ್ ಮಾಡಬೇಕಂತ. ಸೊ ಆ ಡ್ರೀಮ್ ಅದು ಫುಲ್ಫಿಲ್ ಆಗ್ತಾಯಿದೆ. ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಎಕ್ಸೈಟೆಡ್ ಕೂಡ. ಸೊ ಈಗ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀನಿ. ಇಲ್ಲಿಂದ ಡೆಲ್ಲಿಗೆ ಫ್ಲೈಟ್ ಇದೆ. ಅಲ್ಲೊಂದು 4 ಅವರ್ ಲೇವರ್ ಆದಮೇಲೆ ಅಲ್ಲಿಂದ ಲೇಗೆ ಫ್ಲೈಟ್. ಲೇಗೆ ಅರ್ಲಿ ಮಾರ್ನಿಂಗ್ ಇರೋದು ಫ್ಲೈಟು. ವ್ಯೂ ಮಾತ್ರ ಅಮೇಝಿಂಗ್ ಆಗಿರುತ್ತೆ ಅನ್ಕೋತೀನಿ. ನಾನು ಕೂಡ ಯಾವತ್ತೂ ಹೋಗಿಲ್ಲ. ಆ್ಯಂಡ್ ಹೇಳ್ದಂಗೆ ಐ ಆಮ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಆಗಲೇ ಹೇಳ್ದಂಗೆ ಇದು ಬರೀ ಒಂದು ಚಿಕ್ಕ ಡ್ರೀಮ್ ಅಷ್ಟೇ. ಇನ್ನೂ ತುಂಬ ದೊಡ್ಡ ಡ್ರೀಮ್ ಇದ್ದಾವೆ. ಹೋಪ್ ಇಟ್ ಗೆಟ್ಸ್ ಫುಲ್ಫಿಲ್ಡ್. ಟೈಮ್ ಬಂದು ಆಲ್ಮೋಸ್ಟ್ ಬೆಳಿಗ್ಗೆ 3 ಗಂಟೆ. ಡೆಲ್ಲಿ ಏರ್ಪೋರ್ಟಲ್ಲಿದ್ದೀನಿ. ಸೊ 5:30ಗೆ ನನ್ನ ಫ್ಲೈಟ್ ಇದೆ. ಸೊ ಇಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 4 ಗಂಟೆ 5 ಗಂಟೆ ಹಂಗೆ ಬೋರ್ಡಿಂಗ್ ಗಾಡಿ ಹತ್ರ ಹೋಗಬೇಕು. ಎಲ್ಲ ಇಲ್ಲೇ ಮಲಗಿದ್ದಾರೆ. ಟ್ರಾವೆಲಿಂಗ್ ಅಂದರೆ ಅಷ್ಟೊಂದು ಈಸಿ ಇಲ್ಲ. ಎಲ್ಲ ಕಡೆ ಅಡ್ಜಸ್ಟ್ ಆಗೋದು ಕಲಿಬೇಕು. ಸ್ನೇಹಿತರೆ, ಲೇ ರೀಚ್ ಆದಮೇಲೆ ಹಾಸ್ಟೆಲ್ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟೆ. ಡೆಲ್ಲಿಯಿಂದ ಲೇ ಫ್ಲೈಟ್ ಮಾತ್ರ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ಇದುವರೆಗೂ ಆ ಥರ ವ್ಯೂ ನೋಡೇ ಇರಲಿಲ್ಲ. ಸಖತ್ತಾಗಿತ್ತು, ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಅನ್ಬೋದು. ನೀವು ಕೂಡ ಒಂದು ಸಲ ಟ್ರೈ ಮಾಡಬೇಕು. ಡೆಲ್ಲಿಯಿಂದ ಲೇ ಫ್ಲೈಟ್ ಅಥವಾ ಚಂಡೀಗಢದಿಂದ ಲೇ ಫ್ಲೈಟ್ ಟ್ರೈ ಮಾಡಿ. ಅಮೇಝಿಂಗ್ ವ್ಯೂ ಮಾತ್ರ. ಇನ್ನು ಲೇ ಬಂದಮೇಲೆ ಅಕ್ಲಮೇಟೈಸ್ ಆಗೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಲೋಯರ್ ಆಲ್ಟಿಟ್ಯೂಡಿಂದ ಹೈಯರ್ ಆಲ್ಟಿಟ್ಯೂಡ್ಗೆ ಒಂದು ಸಲ ಬಂದಿರ್ತೀವಿ. ಅದು ಕೂಡ ಫ್ಲೈಟಲ್ಲಿ ಆಗಿರೋದ್ರಿಂದ AMS ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅಕ್ಲಮೇಟೈಸ್ ಆಗೋದು ತುಂಬಾ ಇಂಪಾರ್ಟೆಂಟ್. 1-2 ದಿನ ಟೈಮ್ ಕೊಟ್ಟರೆ ಬಾಡಿ ತಾನಾಗಿ ಅಡ್ಜಸ್ಟ್ ಆಗುತ್ತೆ. ಸೊ 1-2 ದಿನ ಜಾಸ್ತಿ ನೀರು ಕುಡಿಬೇಕು ಮತ್ತು ಡಯೋಮಾಕ್ಸ್ ಟ್ಯಾಬ್ಲೆಟ್ ತೊಗೊಬೇಕು. ಸೊ ಬನ್ನಿ, ನಾನು ಸ್ಟೇ ಯಾವ ಥರ ತೋರಿಸ್ತೀನಿ. ಸೊ ಇದು ಬಂದು 4 ಶೇರಿಂಗ್ ಬೆಡ್ಡು. 4 ಬೆಡ್ ಇರ್ತದೆ. ಸೊ ಇಲ್ಲೊಂದು ಆಮೇಲೆ ಇಲ್ಲೊಂದು. ಸೊ ಇದು ಬಂದು ನಾನು ತೊಗೊಂಡಿದ್ದೀನಿ. ಇದು 3 ಖಾಲಿ ಇದ್ದಾವೆ. ಸೊ ಇಲ್ಲಿ ಬಂದರೆ ಬಾಲ್ಕನಿ ಥರ, ಬಟ್ ಆಚೆ ಹೋಗೋಕ್ಕಾಗಲ್ಲ. ವಿಂಡೋ ಮಾತ್ರ ತೆಗಿಬೋದು. ಈ ಥರ ಇದೆ ವ್ಯೂ. ಸೊ ಅದು ಬಂದು ಯಾವುದೋ ಮೊನೆಸ್ಟ್ರಿ ಅನಿಸುತ್ತೆ. ಆಮೇಲೆ ಹೋಗಿ ನೋಡೋಣ. ಆ್ಯಂಡ್ ಈ ಕಡೆ ಎದುರುಗಡೆನೇ ಮೌಂಟೇನ್ಸು ಸಖತ್ತಾಗಿದೆ. ಇದು ಬಂದು ಒಂಥರ ಚಿಲ್ಲಿಂಗ್ ಏರಿಯಾ. ಸೊ ಇಲ್ಲಿ ಕುತ್ಕೊಂಡು ಎಲ್ಲರೂ ಮಾತಾಡ್ಬೋದು, ಇಲ್ಲ ಗೇಮ್ಸ್ ಆಡ್ಬೋದು. ಬನ್ನಿ. ಸೊ ಇದು ಬಂದು ಕೆಫೆಟೇರಿಯಾ. ಆ್ಯಂಡ್ ಹಂಗೆ ಇಲ್ಲಿ ಆಚೆ ಬಂದರೆ ಸಿಟ್ಟಿಂಗ್ ಏರಿಯಾ ಇದೆ. ಎದುರುಗಡೆನೆ ಮೌಂಟೇನ್ಸು. ಸೊ ನಾವೇನು ಬಾಲ್ಕನಿಯಿಂದ ನೋಡಿದ್ವೋ ಅದೇ ಇನ್ನೂ ಚೆನ್ನಾಗಿ ಕಾಣುತ್ತೆ ಇಲ್ಲಿಂದ ವ್ಯೂ. ಸೊ ಇದು ಬಂದು ಡೌನ್ ಟೌನ್ ಹಾಸ್ಟೆಲ್ ಅಂತ ಚೆನ್ನಾಗಿದೆ. ಡೀಸೆಂಟ್ ಪ್ರೈಸ್ಗೆ 500 ರೂಪೀಸ್ ಪರ್ ನೈಟು. ಒಳ್ಳೆ ಸ್ಟೇ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಮಧ್ಯಾಹ್ನ 2 ಗಂಟೆ. ಈಗ ಯಾವುದಾದ್ರೂ ಒಳ್ಳೆ ರೆಸ್ಟೋರೆಂಟ್ ಚೆಕ್ಔಟ್ ಮಾಡೋಕ್ಕೆ ಹೋಗೋದು ಊಟ ಮಾಡೋಕ್ಕೆ. ಊಟ ಮಾಡಿ ಹಂಗೆ ಬೈಕ್ ಚೆಕ್ ಮಾಡಬೇಕು. ರೆಂಟಲ್ಸು ಎಷ್ಟಿದೆ ಚೆಕ್ ಮಾಡಬೇಕು, ಎಷ್ಟು ಪ್ರೈಸ್ ಎಷ್ಟಿದೆ ಅಂತ. ಇಲ್ಲೊಂದು ಬೈಕ್ ರೆಂಟಲ್ಸ್ ಇದೆ, ಬಟ್ ಯಾಕೋ ಕಂಡೀಷನ್ ಚೆನ್ನಾಗಿಲ್ಲ. ಸೊ ಮಾರ್ಕೆಟ್ ರೋಡ್ಗೆ ಹೋದರೆ ಚೆನ್ನಾಗಿರೋ ಬೈಕ್ಸ್ ಸಿಗ್ತವೆ. ಬನ್ನಿ ಹೋಗೋಣ. ಇಲ್ಲೇನೋ ಕಾಶ್ಮೀರಿ ತಂದೂರಿ ರೋಟಿ ಅಂತಿದೆ, ನೋಡೋಣ ಬನ್ನಿ. ಕ್ಯಾ ಇದೆ? ಕುಲ್ಚಾ ನೋಡಿ. ಇದು ಬಂದು ಕಾಶ್ಮೀರಿ ತಂದೂರಿ ರೋಟಿ. ಒಂದು ಬಂದು 8 ರೂಪಾಯಿ. ತಿಂದು ನೋಡ್ತೀನಿ ಯಾವ ಥರ ಇದೆ ಅಂತ. ಚೆನ್ನಾಗಿದೆ.
ಸಕ್ಕತ್ತಾಗಿದೆ. Pas mango ton là, ಬೆಸ್ಟ್ ಬನಾನಾ ಶೇಕ್ ಮಾತ್ರ. c'est banana mango mix dans les ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. Jusqu'à maintenant. ಇಲ್ಲಿ ನಾಸ್ ಕೆಫೆ ಅಂತಿದೆ ಲೇ ಮಾರ್ಕೆಟ್ ರೋಡಲ್ಲಿ. ನಾಸ್ ಕೆಫೆ ಆಪೋಸಿಟ್ಟೆ ಪಂಪೋಸ್ ಶೇಕ್ ಕಾರ್ನ್ ಅಂತ ಇದೆ. ಬನಾನಾ ಮಿಲ್ಕ್ ಶೇಕ್ ಮಾತ್ರ ಸಕ್ಕತ್ತಾಗಿತ್ತು. ಟೇಸ್ಟ್ ಮಾತ್ರ ಅಮೇಝಿಂಗ್. ಸೊ ನಾನು ಇನ್ನೊಂದು ಇಲ್ಲಿ ಅಬ್ಸರ್ವ್ ಮಾಡಿದ್ದೇನೆ ಅಂದರೆ ಲದಾಖಲ್ಲಿ ವುಮೆನ್ ಎಂಪವರ್ಮೆಂಟ್ ತುಂಬಾ ಇದೆ. ಸೊ ಇಲ್ಲೂ ಕೂಡ ವುಮೆನ್ ನಡೆಸ್ತಾ ಇರೋದು. ಆ್ಯಂಡ್ ನಾನು ಇರೋ ಹಾಸ್ಟೆಲ್ ಕೂಡ ಕಂಪ್ಲೀಟ್ಲಿ ವುಮೆನ್ ನಡೆಸ್ತಾ ಇರೋದು. ಆ್ಯಂಡ್ ತುಂಬ ಕೆಫೇಸ್ ಕೂಡ ಎಲ್ಲ ವುಮೆನ್ ನಡೆಸ್ತಾ ಇದ್ದಾರೆ. ಸೊ ವುಮೆನ್ ಎಂಪವರ್ಮೆಂಟ್ ತುಂಬಾ ಇದೆ ಅನಿಸುತ್ತೆ ಇಲ್ಲಿ. ಸ್ನೇಹಿತರೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ಬರೀ ವೆಜಿಟೇಬಲ್ ಮಾರ್ಕೆಟ್ ಅಷ್ಟೇ. ಎಷ್ಟು ಸಿಸ್ಟಮ್ಯಾಟಿಕ್ ಮಾಡಿದ್ದಾರೆ ನೋಡಿ. ಇನ್ನೊಂದು ಶಾಪ್ ಕೂಡ ಮಾಡಿದ್ದಾರೆ, ಶಾಪ್ ನಂಬರ್ 9, ಶಾಪ್ ನಂಬರ್ 10. ಸೊ ಒಬ್ಬೊಬ್ರಿಗೆ ಒಂದೊಂದು ಶಾಪ್ ಕೊಟ್ಟಿದ್ದಾರೆ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಯಾರು ಕೂಡ ಫುಟ್ಪಾತಲ್ಲೆಲ್ಲ ಮಾಡೋದು ಆ ಥರ ಎಲ್ಲ ಯಾರೂ ಮಾಡ್ತಾಯಿಲ್ಲ. ಕ್ಲೀನಾಗಿ ಈ ಥರ ಶಾಪ್ಸ್ ಮಾಡಿದ್ದಾರೆ. ಆ ಶಾಪ್ಸಲ್ಲೇ ಮಾಡ್ತಾಯಿದ್ದಾರೆ. ಸ್ನೇಹಿತರೆ ತುಂಬ ಕಡೆ ಚೆಕ್ ಮಾಡಿದೆ, ಬೈಕ್ ರೆಂಟಲ್ಸ್ ಅವೈಲೇಬಲ್ ಇರಲಿಲ್ಲ. ಅಂದರೆ ಬೈಕೆಲ್ಲ ರೆಂಟ್ಗೆ ಹೊರಟೋಗಿತ್ತು. ಸೊ ಆಮೇಲೆ ಇಲ್ಲೆಲ್ಲ ಒಂದು ಕಡೆ JK ಟ್ರಾವೆಲ್ ಆ್ಯಂಡ್ ಪ್ಯಾನರ್ಸ್ ಅಂತ ಕಾಣಿಸ್ತು. ಇಲ್ಲೊಂದು ಹಿಮಾಲಯನ್ ಇತ್ತು. ಸೊ ಒಂದೇ ಒಂದು ಸಿಂಗಲ್ ಹಿಮಾಲಯನ್ ಇದೆ ಅಂತ. ಸೊ ಇದೇ ಬುಕ್ ಮಾಡಿದ್ದೀನಿ. ಅವ್ನು ಬಂದು ಸಂಜೆ ಎತ್ಕೊಂಡು ಹೋಗಿ ಅಂತ ಸರ್ವಿಸ್ ಮಾಡಿಟ್ಟಿರ್ತಾರೆ ಅಂತ. ಸಂಜೆ ಬಂದು ಎತ್ಕೊಂಡು ಹೋಗೋಣ.